ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ವ್ಲಾಗನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿದೆ. ಇವತ್ತು ನಾನು ನನ್ನ ಕಿಚನ್ನಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಕಿಚನ್ನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಇನ್ನೂ ನಂದು ಅಡುಗೆ ಆಗಿಲ್ಲ. ಇವತ್ತು ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಅಂತ ಆಮೇಲೆ ಹೇಳ್ತೀನಿ. ಹಾಗೆಯೇ ಇವತ್ತು ಒಂದು ಸೊಪ್ಪು ಸಾಂಬಾರು ಮಾಡೋಣ, ಪಪ್ಪು ಅಂತ ಹೇಳ್ತಾರೆ, ಅದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನನಗಿವತ್ತು ಅಡುಗೆ ಲೇಟ್ ಆಗಿದ್ದರಿಂದ ಬೇಗ ಆಗುವಂಥ ಯಾವುದಾದ್ರೂ ಒಂದು ರೆಸಿಪಿನ ನಾನು ಮಾಡಬೇಕಿತ್ತು. ನಮ್ಮ ಮನೆಯಲ್ಲ ನೋಡಿದವಾಗ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಫ್ರೆಶ್ ಆಗಿ ತಂದಿರೋದು ಇತ್ತು. ಹಾಗೆಯೇ ನೋಡಿ, ಇಲ್ಲಿ ಒಂದು ಅರ್ಧ kg ಮಣ್ಣೆ ಇದೆ ಈ ಸೊಪ್ಪಲ್ಲಿ. ಹಾಗೆಯೇ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಸೊಪ್ಪು ಸಾಂಬಾರನ್ನು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಹಾಗೆಯೇ ಈ ಸೈಡು ಅದರ ಬೇರುಗಳೇನಿದೆ ಆ ಸೈಡನ್ನು ಕಟ್ ಮಾಡಿ ಎತ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಸಾಂಬಾರು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಅದನ್ನು ಕ್ಲೀನ್ ಮಾಡುವಾಗ ಒಂಥರ ಸಖತ್ ಬೋರು ನನಗೆ. ಅದು ಕ್ಲೀನ್ ಮಾಡೋದಂದ್ರೇ ಆಗಲ್ಲ, ಯಾಕೆಂದರೆ ಸೊಪ್ಪು ಒಂದೊಂದೇ ಎತ್ತಿ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಹಾಗೆಯೇ ನಾನು ಯಾವಾಗಲೂ ಒಂದು ವಿಡಿಯೋವನ್ನು ನೋಡಿದ್ದೆ, ಅದು ಫೇಕೋ ಏನೋ ಗೊತ್ತಿಲ್ಲ. ಅದರ ಆ ವಿಡಿಯೋದಲ್ಲಿ ಹೇಳ್ತಾಯಿದ್ರು, ಈ ಸೊಪ್ಪಲ್ಲಿ ಏನೋ ಒಂಥರ ಚಿಕ್ಕದಾಗಿರೋ ಯಾವುದೋ ಒಂದು ಇನ್ಸೆಕ್ಟ್ ಇರುತ್ತೆ, ಅದನ್ನು ನೋಡ್ಕೊಂಡು ಹಾಕಬೇಕು. ಆ ಥರ ಏನಾದರೂ ನೋಡದೆ ಯೂಸ್ ಮಾಡಿಕೊಂಡ್ರೆ ಅದು ತುಂಬಾ ಪಾಯ್ಸನ್ ಇರುತ್ತಂತೆ. ಅದನ್ನು ತಿಂದು 2 ಮಕ್ಕಳೇನೋ ಡೆತ್ ಆದರು ಅನ್ನೋದೇನೋ ವಿಷಯ ಕೇಳಿದ್ದೆ. ಅಷ್ಟರ ಮೇಲಂತೂ ನನಗೆ ಸೊಪ್ಪನ್ನು ನೋಡಿದ್ರೆ ಭಯ ಆಗ್ತಾಯಿತ್ತು. ನಾನು ಒಂದು ಸ್ವಲ್ಪ ದಿನ ಈ ಸೊಪ್ಪನ್ನೇ ಬಿಟ್ಬಿಟ್ಟಿದ್ದೆ. ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ಅದು ಫೇಕ್ ವಿಡಿಯೋ ಅಂಥೇಳಿ. ಅಷ್ಟರ ಮೇಲೆ ಸ್ವಲ್ಪ ಈ ಥರ ಸೊಪ್ಪುಗಳನ್ನ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಅದಕ್ಕೇ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಈ ಸೊಪ್ಪು ನೋಡೋದಕ್ಕೆ ಇಷ್ಟು ಕ್ಲೀನಾಗಿ ಕಾಣಿಸಿದ್ರು ಕೂಡ ಇದನ್ನು ವಾಶ್ ಮಾಡಿದವಾಗ ಇದ್ರ ಕೆಳಗಡೆ ನಮಗೆ ಇದು ಮಣ್ಣೇನು ಕೂತಿರೋದು ಕಾಣಿಸುತ್ತೆ. ಅದಕ್ಕೇ ನಾನು ಈ ಥರ ಒಂದು ಜಾಲರಿ ಟೈಪು ಪಾತ್ರೆಯಲ್ಲಿ ಸೊಪ್ಪನ್ನು ವಾಶ್ ಮಾಡ್ಕೊಳ್ತೀನಿ. ಒಂದು 3 ಟೈಮ್ಸು ಈ ಥರ ವಾಶ್ ಮಾಡಿಕೊಂಡು ಅದ್ರ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಟಿರ್ತೀನಿ. ಆ ಮಣ್ಣೇನಿರುತ್ತೆ ಅದು ಆ ಪಾತ್ರೆಯಲ್ಲಿ, ಕೆಳಗಡೆ ಪಾತ್ರೆಯಲ್ಲಿ ಸ್ಟೋರ್ ಆಗುತ್ತೆ. ಈಸಿಯಾಗಿ ನಾವು ಸೊಪ್ಪನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 3 ಟೈಮ್ಸು ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ಈ ಕೆಳಗಡೆ ಪಾತ್ರೆಯಲ್ಲಿ ನೋಡಿ ಯಾವ ಥರ ಒಂಥರ ಮರಳು ಥರ ಮಣ್ಣು ಕೆಳಗಡೆ ಸ್ಟೋರ್ ಆಗಿದೆ. ಈಗ ವಾಶ್ ಎಲ್ಲ ಆಯಿತು. ಈಗ ಈ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೊಪ್ಪನ್ನು ರುಬ್ಬಿ ಸಾಂಬಾರನ್ನು ಮಾಡ್ತಾಯಿಲ್ಲ, ಹಾಗೆ ಪಪ್ಪು ಮಾಡ್ತಾರಲ್ವ ಆ ಟೈಪಲ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಈಗ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನ ಬದಲಾಗಿ ಈ ಬಸಳೆ ಸೊಪ್ಪೇನಿರುತ್ತೆ ಆ ಬಸಳೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಈ ಥರ ಪಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಬಸಳೆ ಸೊಪ್ಪು ತಂದವಾಗ ಈ ಥರ ಮಾಡ್ತೀನಿ. ಅದು ಮಸಾಲ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಈ ಥರ ಪಪ್ಪು ಥರ ಮಾಡಿದ್ರೆ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಅದು ಇಷ್ಟ ಆಗೋದ್ರಿಂದ ನಾನು ಆ ಥರನೇ ಹೆಚ್ಚಾಗಿ ಮಾಡ್ತಾಯಿರ್ತೀನಿ. ಇವತ್ತು ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆಯೇ ಈಗ ಸೊಪ್ಪೆಲ್ಲ ಕಟ್ ಮಾಡಾಗಿದೆ. ಹಾಗೆ ನಾನಿಲ್ಲಿ 1 ಈರುಳ್ಳಿ ಹಾಗೆ 1 ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನ ತೆಗೆದುಕೊಂಡು ಇದರಲ್ಲಿ ಸ್ವಲ್ಪ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಬೇಳೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹೆಸರು ಬೇಳೆ, ಹಾಗೆಯೇ ಸ್ವಲ್ಪ ತೊಗರಿ ಬೇಳೆಯನ್ನು ಹಾಗೆಯೇ ಕೆಂಪು ಬೇಳೆ ಬರುತ್ತಲ್ವ, ಮಸೂರ್ ದಾಲನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇರೋದ್ರಿಂದ ಅವಳ ಸೌಂಡು ಜಾಸ್ತಿ ಕೇಳ್ತಾ ಇರುತ್ತೆ. ಹಾಗೆ ಇದು 3 ಬೇಳೆಗಳನ್ನು ಚೆನ್ನಾಗಿ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಬೇಳೆಗಳನ್ನು ತೊಳೆದು ವಾಶ್ ಮಾಡಿಕೊಂಡೇ ನಾವು ಯೂಸ್ ಮಾಡಬೇಕಾಗತ್ತೆ. ಕೆಲವರು ಈ ಬೇಳೆಗಳನ್ನು ವಾಶ್ ಮಾಡಲ್ಲ, ಹಾಗೆಯೇ ಯೂಸ್ ಮಾಡ್ತಾರೆ. ಆದರೆ ಬೇಳೆಗಳನ್ನು ಕೂಡ ನಾವು ವಾಶ್ ಮಾಡಿಕೊಂಡೇ ಯೂಸ್ ಮಾಡಬೇಕಾಗತ್ತೆ. ಈಗ ಬೇಳೆ ಕುಕ್ಕರ್ಗೆ ಹಾಗೆ ಸೊಪ್ಪು, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ ಹಾಗೆ 1-2 ಹಸಿಮೆಣಸಿನಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆಯನ್ನು ಹಾಕಿ
ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಒಂದು ಫುಲ್ಲು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಅಡುಗೆ ಎಣ್ಣೆಯನ್ನು ಆ್ಯಡ್ ಮಾಡ್ತೀನಿ. ಈ ಅಡುಗೆ ಎಣ್ಣೆ ಮತ್ತು ಹಾಗೆ ಬೇಳೆಯನ್ನು ಅರಿಶಿಣವನ್ನು ಹಾಕಿ ಬೇಯಿಸೋದ್ರಿಂದ ಬೇಳೆ ಬೇಗನೆ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಇದನ್ನು 3 ವಿಷಲ್ ಕೂಗಿಸ್ಕೋಬೇಕು. ಈಗ 3 ವಿಷಲ್ ಆಯಿತು ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಈ ಬೇಳೆಗಳನ್ನೆಲ್ಲ ಹೀಗೆ ಒಂದ್ಸರಿ ಚೆನ್ನಾಗಿ ಮಸ್ತ್ಕೊಳ್ಬೇಕು. ಬೆಳ್ಳುಳ್ಳಿಯನ್ನು ಹಾಗೆ ಇಡಿದಾಗಿ ಹಾಕಿರ್ತೀವಲ್ಲ, ಅದರಿಂದ ಒಂದು ಸಾರಿ ಈ ಥರ ಮಸ್ತ್ಕೊಳ್ಳೋದ್ರಿಂದ ಅದೆಲ್ಲ ನುಣ್ಣಗಾಗತ್ತೆ ಅಂತ ಅಷ್ಟೇ. ಹಾಗೆಯೇ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 2 ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತ ನಾನಿಲ್ಲಿ ಸಾಸಿವೆ, ಜೀರಿಗೆ, ಹಾಗೆ 2 ಕೆಂಪು ಮೆಣಸಿನ್ಕಾಯಿ, 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 4 ರಿಂದ 5 ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಸಾಸಿವೆ, ಹಾಗೆ ಜೀರಿಗೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೆಂಪು ಮೆಣಸಿನ್ಕಾಯಿ, ಇಲ್ಲಿ ನಾನು 1 ಬೇವಿನ ಎಲೆಯನ್ನು ಹಾಕಬೇಕಿತ್ತು, ಆದರೆ ನಮ್ಮ ಮನೆಯಲ್ಲಿ ಅದು ಖಾಲಿಯಾಗಿದ್ದರಿಂದ ನಾನಿಲ್ಲಿ ಹಾಕ್ತಾ ಇಲ್ಲ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಒಂದು ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಫ್ರೈ ಆದಮೇಲೆ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರುವಂಥ ದಾಲ್ ಏನಿದೆ ಅದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಧನಿಯಾ ಪೌಡರ್, ಹಾಗೆ ಚಿಲ್ಲಿ ಪೌಡರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದ ನಂತರ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಇದು ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಯ್ ಮಾಡು. ಹಾಗೆಯೇ ನಾವು ಈ ಗಣೇಶ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನಾಳೆ ಊರಿಗೆ ಹೋಗೋಣ ಅಂತ ಇದ್ದೀವಿ. ಊರಿಗೆ ಹೋಗೋದಕ್ಕಾಗಿ ನಾವು ಬ್ಯಾಗನ್ನು ಪ್ಯಾಕ್ ಮಾಡ್ಕೋಬೇಕಿತ್ತು. ಆ ಬಟ್ಟೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೆ. ಹಾಗೆಯೇ ಇವತ್ತು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಇನ್ನೂ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಚರಿ? ಹೇಳೋ, ಅಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಾಗೆಯೇ ಇದು ನಿನ್ನೆ ದೇವರಿಗೆ ಮುಡಿಸಿರುವಂಥ ಹೂವು ತುಂಬ ಚೆನ್ನಾಗಿತ್ತು. ಇದನ್ನು ಎಸೆಯೋದಕ್ಕೆ ನನಗೆ ಮನಸ್ಸಾಗಿಲ್ಲ. ಅದ್ರ ಬದಲು ನಾನು ಈ ಥರ ನೀರಿನಲ್ಲಿ ಒಂದು ಬೌಲಲ್ಲಿ ನೀರು ಹಾಕಿ ಈ ಥರ ಇಟ್ಟಿರ್ತೀನಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗಳು ಡೈಲಿ ಮನೇಲಿ ಹಾಕುವಂಥ ಗೆಜ್ಜೆ ತುಂಬಾ ಕಪ್ಪಾಗ್ಬಿಟ್ಟಿತ್ತು. ಚಿಕ್ಕ ಮಕ್ಕಳು ಅಂದರೆ ಅವರಿಗೆ ಆಯಿಲ್ ಮಸಾಜ್ ಅದು ಇದು ಮಾಡ್ತಾ ಇರ್ತೀವಿ, ಅದರಿಂದ ಬೆಳ್ಳಿ ಬೇಗನೆ ಕಪ್ಪಾಗ್ಬಿಡುತ್ತೆ. ಅದರಲ್ಲೂ ನನ್ನ ಮಗಳಿಗಂತೂ ಬೆಳ್ಳಿ ಬೇಗನೆ ಕಪ್ಪಾಗ್ಬಿಡುತ್ತೆ. ಇದನ್ನೆಲ್ಲ ತೆಗೆದು ಸ್ವಲ್ಪ ವಾಶ್ ಮಾಡೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ. ಇದು ಬೆಳ್ಳಿದೋ ಅಥವಾ ಕಬ್ಬಿಣದ್ದು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಕಲರ್ ಚೇಂಜ್ ಆಗಿಬಿಟ್ಟಿತ್ತು. ಹಾಗೆಯೇ ಕಡ್ಗ ಮತ್ತು ಚೈನು ಎಲ್ಲ ಕೂಡ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇದನ್ನು ವಾಶ್ ಮಾಡೋಣ ಅಂತ ಎತ್ಕೊಂಡೆ. ನಾನಿವಾಗ ತೋರಿಸೋ ಮೆಥಡಲ್ಲಿ ನೀವು ಕೂಡ ಬೆಳ್ಳಿನ ವಾಶ್ ಮಾಡಿದ್ರೆ ಬೆಳ್ಳಿ ಏನಿರುತ್ತೆ ಅದು ಮೊದಲು ಹೊಸದಾಗಿ ತಂದವಾಗ ಯಾವ ಕಲರ್ ಇರುತ್ತೋ ಅದೇ ಥರ ಕಾಣಿಸುತ್ತೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಸರ್ಫ್ ಎಕ್ಸೆಲ್ ನಾವು ಬಟ್ಟೆ ವಾಶ್ ಮಾಡ್ತೀವಲ್ವ ಡಿಟರ್ಜೆಂಟ್ ಪೌಡರ್, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಸೋಡಾ ಪೌಡರ್ ಇದ್ದರೆ ಸಾಕು ನಮ್ಮ ಬೆಳ್ಳಿಯನ್ನು ವಾಶ್ ಮಾಡೋದಕ್ಕೆ. ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಅರಿಶಿನ ಪುಡಿ, ಹಾಗೆಯೇ 1.5 ಸ್ಪೂನು ಈ ಸರ್ಫ್ ಎಕ್ಸೆಲ್ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಹಾಫ್ ಸ್ಪೂನ್ ಅಡುಗೆ ಸೋಡಾ ಏನಿರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಕುದಿಯುವಂಥ ನೀರನ್ನು ಸೇರಿಸ್ಕೋಬೇಕು. ಸೇರಿಸಿದ ತಕ್ಷಣ ನೋಡಿ ಕಲರ್ ಹಿಂಗೆ ಚೇಂಜ್ ಆಗುತ್ತೆ ಅಂತ. ಫುಲ್ಲು ರೆಡ್ಡು, ನಾವು ಕುಂಕುಮನ ಯಾವ ಥರ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತೀವಲ್ಲ ಆ ಥರ ಕಲರು ಫುಲ್ಲು ಚೇಂಜ್ ಆಗಿರುತ್ತೆ. ಈ ನೀರಿಗೆ ನಾವಿವಾಗ ಈ ಬೆಳ್ಳಿ ಏನಿರುತ್ತಲ್ವ ಅದನ್ನು
ಹಾಕಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಗಳ ಕಾಲ ಈ ನೀರಿನಲ್ಲಿ ನೆನೆಸಿಡಬೇಕು. ನಾನು ಕೂಡ ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ನಾವು ಟೂತ್ ಬ್ರಷ್ ಏನಿದೆಯಲ್ವ ಅದರಲ್ಲಿ ಒಂದು ಲೈಟಾಗಿ ಇದನ್ನು ಬ್ರಷ್ ಮಾಡ್ಕೋಬೇಕು. ಲೈಟಾಗಿ ಅದನ್ನು ಉಜ್ಜಿ ವಾಶ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಕಲರ್ ಎಷ್ಟು ಚೇಂಜ್ ಆಗಿರುತ್ತೆ ಅಂತ. ನೋಡಿ ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಮೊದಲು ವಾಶ್ ಮಾಡೋಕ್ಕೂ ಮೊದಲು ಯಾವ ಥರ ಇತ್ತು ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಲೈಟಲ್ಲಿ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಎಷ್ಟು ಕ್ಲೀನಾಗಿದೆ ಅಂತ. ಹೊಸದಾಗಿ ತಂದಿರೋ ಥರನೇ ಆಗಿಬಿಟ್ಟಿದೆ. ಅಲ್ಲ, ಇದು ನೋಡಿ ನಾವು ಇವಾಗ ಹೊಸದಾಗಿ ನನ್ನ ಮಗಳಿಗೆ ತಂದಿರುವಂಥ ಗೆಜ್ಜೆ. ಇದಕ್ಕೂ ಮತ್ತು ನಾನು ಇವಾಗ ವಾಶ್ ಮಾಡಿದ್ದೀನಲ್ಲ ಅದನ್ನು ನೋಡಿದ್ರೆ ಸೇಮ್ ಎರಡು ಒಂದೇ ಕಲರೇ ಇದೆ. ಏನು ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ನೋಡಿ ಇದು ಕೂಡ ಅದೇ ಥರ ಬಂದಿದೆ. ನಾನಿವಾಗ ನಿಮಗೆ ಮೊದಲು ಯಾವ ಥರ ಇತ್ತು ಹಾಗೆಯೇ ಇವಾಗ ಯಾವ ಥರ ಆಗಿದೆ ಅಂತ ಒಂದು ಪಿಕ್ಕನ್ನು ಹಾಕ್ತೀನಿ. ಈಗ ಊಟ ಎಲ್ಲ ಆಯಿತು. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೂಮ್ಗೆ ಬಂದೆ. ನಾವೊಂದು 2 ಡೇಸ್ಗೆ ಹೋಗೋದಾಗಿದ್ದರಿಂದ ತುಂಬ ಬಟ್ಟೆಗಳೇನು ತಗೊಳ್ತಾ ಇಲ್ಲ. ಆದ್ರೂ ಬಟ್ಟೆಗಳು ಮಕ್ಕಳಿದ್ದಾವಾಗ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಅದರಲ್ಲಿ ಬೇರೆ ಇವಾಗ ನಮ್ಮ ಕಡೆ ಮಳೆ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಬಟ್ಟೆ ಎಷ್ಟು ತೊಗೊಂಡ್ರೂ ಕಡಿಮೆ ಅಂತಲೇ ಅನಿಸುತ್ತೆ. ಒಂದೊಂದು ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅಲ್ಲೂ ಸ್ವಲ್ಪ ಬಟ್ಟೆಗಳಿದೆ, ಹೆಂಗೋ ಮ್ಯಾನೇಜ್ ಆಗುತ್ತೆ. ಒಂದು 2 ಡೇಸ್ಗಷ್ಟೇ ಹೋಗ್ತಾ ಇರೋದ್ರಿಂದ ಸಾಕು, ಬೇಗ ಬೇಗ ಬಟ್ಟೆನ ಪ್ಯಾಕ್ ಮಾಡ್ಕೊಬಿಡ್ತೀನಿ. ನೋಡಿ ಇಷ್ಟು ಬಟ್ಟೆನ ಆವಾಗಲೇ ಎತ್ತಿಟ್ಟಿದ್ದೆ. ಇನ್ನೂ ಸ್ವಲ್ಪ ಬಟ್ಟೆನ ನಾನು ಪ್ಯಾಕ್ ಮಾಡ್ಕೋಬೇಕು. ಆದರೆ ನಂದು, ನನ್ನ ಮಗಳದ್ದು ಹಾಗೆ ನನ್ನ ಮಗ 3 ಜನರ ಬಟ್ಟೆ ಇರೋದು ಇಲ್ಲಿ. ನಮ್ಮ ಮನೆಯವ್ರ ಬಟ್ಟೆನ ಆಮೇಲೆ ಪ್ಯಾಕ್ ಮಾಡೋಣ ಅಂತ ಇದ್ದೆ. ಇವಾಗ ಅದನ್ನೆಲ್ಲ ಸೇರಿ ಬ್ಯಾಗಿಗೆ ಹಾಕ್ಕೊಳ್ಬೇಕು. ನೋಡಿ ನಾನಿವಾಗ ಈ ಬ್ಯಾಗನ್ನು ದೊಡ್ಡ ಬ್ಯಾಗೇ ತೊಗೊಂಡಿದ್ದೀನಿ. ಒಂದೇ ಬ್ಯಾಗ್ ಸಾಕಾಗುತ್ತೆ. ನಾವು ನಾಳೆ ಹೋಗ್ತಾ ಇರೋದು, ಆದರೆ ನಮ್ಮ ಊರ್ದೇ ಒಂದು ಕಾರ್ ಹೋಗ್ತಾ ಇದೆ ಇವತ್ತು. ಅದರಲ್ಲಿ ಕಾರಲ್ಲಿ ನಾವು ಲಗೇಜನ್ನು ಹಾಕಿ ಕಳಿಸ್ಬಿಡ್ತೀವಿ. ಅದರಿಂದ ಒಂದೇ ಬ್ಯಾಗನ್ನು, ದೊಡ್ಡ ಬ್ಯಾಗನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇದೇ ಸಾಕಾಗುತ್ತೆ ನಮ್ಮ 4 ಜನರಿಗೆ. ಬೇಗ ಬೇಗ ಪ್ಯಾಕ್ ಮಾಡ್ಕೊಬಿಡ್ತೀನಿ. ನಾನು ಈ ಥರ ಜಾಸ್ತಿ ಬಟ್ಟೆಗಳನ್ನು ಪ್ಯಾಕ್ ಮಾಡುವಾಗ ಎಲ್ಲ ಡ್ರೆಸ್ಗಳನ್ನು, ಶರ್ಟ್ ಎಲ್ಲನೂ ಕೂಡ ರೋಲ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ರೋಲ್ ಮಾಡಿ ಹಾಕೋದ್ರಿಂದ ಜಾಸ್ತಿ ಬಟ್ಟೆಗಳನ್ನು ಒಂದೇ ಬ್ಯಾಗಲ್ಲಿ ನಾವು ಹಾಕ್ಬೋದು. ಇಲ್ಲ ಅಂದರೆ 1-2 ಬ್ಯಾಗ್ ತಗೋಬೇಕಾಗತ್ತೆ. ನಾನಿಲ್ಲಿ ಈ ಥರ ರೋಲ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಅಲ್ಲಿ ಹೋಗಿ ನಾವು ಆ ಡ್ರೆಸ್ಸನ್ನು ಹಾಕುವಾಗ ಅದನ್ನು ಐರನ್ ಮಾಡೇ ಹೆಂಗೂ ಯೂಸ್ ಮಾಡ್ತೀವಿ, ಹಾಗೆ ಯೂಸ್ ಮಾಡೋದಕ್ಕೆ ಆಗಲ್ಲ. ಅದರಿಂದ ಈ ಥರ ರೋಲ್ ಮಾಡಿ ಹಾಕ್ಕೊಂಡವಾಗ ಬ್ಯಾಗಲ್ಲಿ ಜಾಸ್ತಿ ಜಾಗ ಹಿಡಿಯುತ್ತೆ ಅಂತ ಅಷ್ಟೇ. ಈಸಿಯಾಗಿ ಬಟ್ಟೆಗಳೆಲ್ಲ ನಾವು ಒಂದೇ ಬ್ಯಾಗಲ್ಲಿ ಎಷ್ಟು ಬಟ್ಟೆಗಳನ್ನಾದರೂ ಕೂಡ ಈಸಿಯಾಗಿ ಹಾಕ್ಬೋದು. ಇವತ್ತು ತುಂಬ ಕೆಲಸಗಳು ಇರೋದ್ರಿಂದ ನಾನು ತಲೆ ಕೂಡ ಬಾಚ್ಕೊಂಡಿಲ್ಲ. ಹಾಗೆಯೇ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಊರಿಗೆ ಹೋಗೋದು ಏನಾದರೂ ಬಂದವಾಗಲೇ ನಮಗೆ ಈ ಥರ ಕೆಲಸಗಳು ಜಾಸ್ತಿ ಇರುತ್ತೆ. ಅದ್ರ ಮಧ್ಯೆ ಈ ಥರ ಪ್ಯಾಕಿಂಗು ಎಲ್ಲ ಇದ್ದವಾಗ ನಮ್ಮ ಇದನ್ನು ತಲೆ ಬಾಚ್ಕೊಳ್ಳೋದಾಗಿರ್ಬೋದು, ಆ ಥರ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಲಾಸ್ಟ್ ನಾವೇನೇನು ಹೊರಡ್ತೀವಿ ಅಲ್ಲಿವರೆಗೂ ಪ್ಯಾಕಿಂಗು ಅದು ಇದು ನಡೀತಾನೆ ಇರುತ್ತೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಮ್ಮೂರು ಯಾವುದು, ಹಾಗೆಯೇ ನಮ್ಮೂರು ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಹಾಗೆಯೇ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆಯೇ ನೀವು ಒಂದು ಲೈಕನ್ನು ಕೊಡೋದ್ರ ಮೂಲಕ ನನಗೆ ಪ್ರೋತ್ಸಾಹವನ್ನು ಕೊಟ್ಟರೆ ನಾನು ಇನ್ನೂ ಚೆನ್ನಾಗಿರೋ ವಿಡಿಯೋಸನ್ನು ಮಾಡೋದಕ್ಕಾಗತ್ತೆ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಿಮ್ಗೇನು ಅನಿಸುತ್ತೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ.
ಹಾಗೆಯೇ ಯಾವ ಥರ ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಈಗ ಫೈನಲಿ ಬ್ಯಾಗ್ ಅಂತೂ ಪ್ಯಾಕ್ ಆಯಿತು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. Thank you so much for watching.